ಪುರಾಣ ಪ್ರಸಿದ್ಧ ದೇವಸ್ಥಾನವೊಂದರಲ್ಲಿ ಅರ್ಚಕರ ನಡುವೆ ರಾಜಕೀಯ ತಿಕ್ಕಾಟ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೋಣನಕುಂಟ್ಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪೂಜೆಯನ್ನ ವಂಶಪಾರಂಪರ್ಯವಾಗಿ ರಂಗಪ್ಪ ಮತ್ತು ನರಸಪ್ಪ ವಂಶಸ್ಥರು ನಡೆಸ್ಕೊಂಡು ಬರ್ತಿದ್ದಾರೆ. ಕಳೆದ ವರ್ಷ ಸರದಿಯ ಪ್ರಕಾರವಾಗಿ ರಂಗಪ್ಪ ವಂಶಸ್ಥರು ಪೂಜೆ ಮಾಡಿದರು. ಹಾಗೆ ಈ ವರ್ಷ ನರಸಪ್ಪ ವಂಶಸ್ಥರು ಅರ್ಚಕ ವೃತ್ತಿಯನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಕೆಲವು ಪ್ರಭಾವಿ ರಾಜಕಾರಣಿಗಳ ಮಾತನ್ನ ಕೇಳಿ ಸರದಿಯ ಪ್ರಕಾರವಾಗಿ ಪೂಜೆ ಮಾಡಬೇಕಿದ್ದಂಥ ಅರ್ಚಕರಿಗೆ ಈ ಸಲ ಮೋಸ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ವಿಚಾರವಾಗಿ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಬಳಿಯಲ್ಲಿ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ. ಸರದಿ ಪ್ರಕಾರ ದೇವಸ್ಥಾನದ ಅರ್ಚಕರ ವೃತ್ತಿಯನ್ನ ನೀಡದೆ ಹೋದರೆ ದೇವಸ್ಥಾನದಲ್ಲೇ ಉಪವಾಸ ಕೂರುವುದಾಗಿ ನರಸಪ್ಪ ವಂಶಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಹೆಸರು ನಾಗರತ್ನ ಅಂತ, ನಮ್ಮ ಯಜಮಾನ್ರ ಹೆಸರು ರಾಜಗೋಪಾಲಾಚಾರಿ ಅಂತ. ನರಸಪ್ಪ ವಂಶದಲ್ಲಿ ಅವರು ಚಿಕ್ಕ ಮಗ, ಆದರೆ ಇವಾಗ ನಮಗೆ ಬರಬೇಕಾಗಿತ್ತು, ಆದರೂ ಬರೋದಕ್ಕೆ ಅವರು ಬಿಡ್ತಾ ಇಲ್ಲ ರಂಗಪ್ಪ ಅವರು. ಕಾರಣ ಏನು ಅಂತಂದರೆ, ಇಲ್ಲ ನನಗೆ 20 ವರ್ಷ ಆಗಿದೆ, ನನಗೇ ಬರಬೇಕು ಅಂತ ಹಠ ಮಾಡ್ತಾಯಿದ್ದಾರೆ. ನಿಮ್ಮಲ್ಲಿ ಏನಾಗುತ್ತೋ ಅದು ಮಾಡ್ಕೊಂಡು ಬನ್ನಿ, ನಾನೇ ಮಾಡಬೇಕು ಅಂತ ಇದೆ. ನಾವು ಮನವಿ ಮಾಡ್ಕೊಂಡ್ವಿ, ಏನು ಸರ್ ಹೀಗೆ ಬಿಟ್ಟರೆ ಆಗೋದಿಲ್ಲ, ನಾವು 15 ವರ್ಷ ಆಗಿದೆ ಮಾಡಿ, ನನಗೆ ಹಾರ್ಟ್ ಆಪ್ರೇಷನ್ ಆಯಿತು, ಆದ್ರೂ ಜೀವನಾಂಶಕ್ಕೆ ಕಷ್ಟ ಆಗಿತ್ತು ಇಲ್ಲಿ. ಅದಕ್ಕೋಸ್ಕರ ನಾವೆಲ್ಲೋ ಕೂಲಿ ಮಾಡ್ಕೊಂಡು ಬದುಕೋಣ ಅಂತ ನಾವು ಅಲ್ಲಿ ಓದಿ ಮತ್ತೆ ಬಂದಾಗೂ ಅವ್ರು ಕೊಡೋಕ್ಕಾಗಲ್ಲ, ಊರು ಬಿಟ್ಟು ಹೊರಟೋಗಿದ್ದಾರೆ ಅಂದರು. ಸರಿ ಪ್ರೂಫ್ ಮಾಡಿಸು ಅಂತ ನಾವು ಕೇಳಿದ್ದೀವಿ. ಅದು ನನಗೆ ಬೇಕಾಗಿಲ್ಲ, ಊರು ಬಿಟ್ಟು ಹೋಗಿದೆಯಾ, ನಿನ್ನ ಮನೆ ಇದೆಯಾ ಅಂತ ಗಲಾಟೆ ಆಗಿದೆ. ತಹಸೀಲ್ದಾರ್ ಸಮ್ಮುಖಕ್ಕೂ ಬಂದಿದೆ, DC ಅವ್ರ ಹತ್ರನೂ ಹೋಗಿದೆ. ಸರ್ ಕೂಲಿ ಮಾಡಿ ಎಲ್ಲೋ ಒಂದು ಕಡೆ ಬದುಕಬೇಕಲ್ಲವ್ರ ತಾವು, ಅದಕ್ಕೋಸ್ಕರ ನಾನು ಕೂಲಿ ಮಾಡ್ಕೊಂಡು ಮತ್ತೆ ನಾವು ಬಂದು ಇದೇ ಊರಲ್ಲೇ ಮನೆ ಕಟ್ಕೊಂಡು ಇರ್ತೀವಿ ಅಂದರು. ಇಲ್ಲ, ನಮಗೆ ಬರಬೇಕು ಅಂತ ಹಠ ಮಾಡ್ತಾಯಿದ್ದಾರೆ ಸರ್. ನಮಗೆ 2 ಹೆಣ್ಮಕ್ಳು, ಒಂದು ಮಗುಗೆ ಮದುವೆ ಆಗಿದೆ, ಇನ್ನೂ ಒಂದು ಮಗುಗೆ ಮಾಡಬೇಕು. ಇದನ್ನೇ ನಂಬ್ಕೊಂಡಿದ್ದೀವಿ ನಾವು. ನಮ್ಮ ಯಜಮಾನ್ರಿಗೂ ವಯಸ್ಸಾಯಿತು, ಅವ್ರಿಗೂ 64 ವರ್ಷ ಆಯಿತು. ಇನ್ನು ಇದನ್ನು ಪರಿಹಾರ ಮಾಡಬೇಕು. ವರ್ಷಕ್ಕೊಂದು ಸಲ ಸರ್ ನಾವು ಬದುಕೋದಿದ್ರಿಂದ ಅದು ಮುಗೀತು ಅಂದರೆ ನಾವು ಕೂಲಿಗೆ ಹೋಗ್ಬೇಕು ಸರ್. ಯಾವುದೊಂದು ನಮ್ಗೆ ಆರ್ಥಿಕ ಸಮಸ್ಯೆನೂ ಭಾಳಷ್ಟು ಇದೆ ಸರ್. ಇನ್ನು 5 ವರ್ಷಕ್ಕೊಂದು ಸಲ ಬಂದಾಗ ನಾವೇನು ಮಾಡಬೇಕು, ಬೇರೆ ಕಡೆ ಹೋಗಿ ಜೀವನ ಮಾಡಲೇಬೇಕಲ್ವ ಸರ್. ನೀರು ಕುಡಿದು ಬದುಕೋಕ್ಕಾಗುತ್ತಾ? ಅದಕ್ಕೋಸ್ಕರ ಊರು ಬಿಟ್ಟು ಎಲ್ಲೋ ಒಂದು ಕಡೆ ಬದುಕಿ ಬರ್ತಾಯಿದ್ದೀವಿ. ನಮ್ಮ ಸರ್ದಿ ಬಂದಾಗ ಕೊಡಿ, ನಿಮ್ಮ ಸರ್ದಿ ನಮಗೆ ಬೇಡ ಅಂದರು. ನೀವು ಊರು ಬಿಟ್ಟು ಹೋಗಿದ್ದೀರಾ, ಆಗೋದಿಲ್ಲ, ನಮಗೇ ಬೇಕು ಅಂತ. ಅಯ್ಯೋ ಒಂಥರ ಅಲ್ಲಿ ಅವ್ರನ್ನ ಕರ್ಕೊಂಡೋಗೋದು, ಇವ್ರನ್ನ ಕರ್ಕೊಂಡೋಗೋದು, ತುಂಬ ಸಮಸ್ಯೆಗಳು. ಓಲ್ಡ್ ಮಾಡಿಸಿ, ಅವ್ರು ಊರು ಬಿಟ್ಟು ಹೋಗಿದ್ದಾರೆ, ಓಲ್ಡ್ ಮಾಡಿ ಅಂತ ಎಲ್ಲ ಕಡೆನೂ ಹೇಳ್ತಾ ಬಂದಿದ್ದಾರೆ ಸರ್. ನಾವು ಸರ್ KR-ಪುರಮಲ್ಲಿದ್ದೀವಿ ಸರ್. ಅಲ್ಲಿ ನಾವು ಬಾಡಿಗೆ ಮನೆ ಕಟ್ಕೊಂಡೇ ಇದ್ದೀವಿ ಸರ್. ಬರೋದು 15,000 ಇದ್ರೆ 10,000 ರೂಪಾಯಿ ಬಾಡಿಗೆ, ಬರೀ 5,000 ರೂಪಾಯಿ ನಾವು ಮಾಡ್ತೀವಿ ಸರ್ 1 ಇಯರ್ ಸರ್. ನಾವು ಅದನ್ನೇ ನಂಬ್ಕೊಂಡಿದ್ದೀವಿ. ಅದು ನಾವು ಕೂಲಿಗೆ ಹೋಗ್ತಾ ಇರೋದಲ್ಲಿ ನಾವು ಪ್ರತಿದಿನದ ಕೂಲಿ ಕೊಡ್ತಾ ಇದ್ದಾರೆ. ಖಂಡಿತ ಸರ್. ಅಲ್ಲಿ ನಾವು 300 ರೂಪಾಯಿ ಡೈಲಿ, ನಮ್ಮ ಮನೆಯವರು 300 ರೂಪಾಯಿ ಹೋಗ್ತಾ ಇದ್ದಾರೆ. ಹೋಗಲಿಲ್ಲ ಅಂದರೆ 300 ರೂಪಾಯಿ ಬರೋಲ್ಲ ಸರ್. ನಮ್ಗೆ ಅಲ್ಲಿ ಹೋದ್ರೂ ಚಿಂತೆ ಇಲ್ಲ. ನಮ್ಮ ವಂಶವೃಕ್ಷದ್ದು ಬಂದಾಗ ನಾವು ಮಾಡಿದ್ರೆ ತಪ್ಪೇನಿದೆ. ನಮ್ಮ ಸ್ವಂತ ಊರು, ನಮ್ಮ ವಂಶಿಕರದು, ಅದನ್ನು ನೆಲೆಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ಸರ್. ನನಗಿಲ್ಲಿ ಮಳೆ ಜಾಸ್ತಿ ಆದಾಗ ಮನೆ ಬಿದ್ದೋಗಿತ್ತು. ನಮಗೆಲ್ಲೂ ಮನೆ ಕಟ್ಕೊಳ್ಳೋಕೆ ಅವಕಾಶ ಇರಲಿಲ್ಲ, ದುಡ್ಡು ಇರಲಿಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಜೀವನ ಮಾಡಿಕೊಂಡು ಉಳಿದಿರೋ ಅಮೌಂಟಲ್ಲಿ ಮನೆ ಕಟ್ಟಬೇಕು ಅನ್ನೋ ಒಂದು ಭರವಸೆಯಿಂದ ನಾವು ಹೋಗಿದ್ದೀವಿ ಸರ್. ಮತ್ತೆ ಬಂದು ಮನೆ ಕಟ್ಟಬೇಕು, ಇರಬೇಕು ಅನ್ನೋದೇ ನಮ್ಮ ಆಸೆ ಇದೆ. ನಾವು ಮನೆ ಖಂಡಿತ ಕಟ್ತೀನಿ ಸರ್. ನಮಗೂ ವಯಸ್ಸಾಯ್ತು, ಇನ್ನೆಲ್ಲಿ ಸರ್ ಜೀವನ ನಡೆಸೋಕ್ಕಾಗಲ್ಲ. ಬೆಂಗಳೂರಲ್ಲಿ ಸಿಟಿಯಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಕೂಲಿಗೆ ಹೋಗೋಕ್ಕಾಗುತ್ತಾ? ಇಲ್ಲ. ಇಲ್ಲೇ ಎಲ್ಲೋ ಒಂದು ಕಡೆ ಜೀವನ ಮಾಡ್ಬೋದಲ್ವ ಅಂದ್ಬಿಟ್ಟು ನಾವು ಪಾಯ ಹಾಕ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ ಸರ್. ಏನು ಹೇಳಿ ಮಾತಾಡ್ತಾ ಇಲ್ಲ ಸರ್, ಅದಕ್ಕೆ ಅವರು ಉತ್ತರನೇ ಕೊಡ್ತಾ ಇಲ್ಲ. ನನ್ನ ಹೆಸರು ಶ್ರೀನಿವಾಸಾಚಾರ್ಯ ಅಂತ, ಕೋಣನಕುಂಟ್ಲು ಅರ್ಚಕರು. ಕೋಣನಕುಂಟ್ಲು ವಂಶವೃಕ್ಷ ಪ್ರಕಾರ ರಂಗಪ್ಪ ನರಸಪ್ಪ ಅಂತಿಬ್ಬರು. ರಂಗಪ್ಪ ವಂಶವ್ರಿಗೆ 1 ವರ್ಷ, ನರಸಪ್ಪ ವಂಶದವ್ರಿಗೆ 1 ವರ್ಷ. ಇದೇ ರೀತಿಯಾಗಿ ಪೂಜಾ ವೃತ್ತಿ ನಡೆಸ್ಕೊಂಡು ಬರ್ತಾಯಿದ್ರು. ಇವಾಗ ನರಸಪ್ಪನಿಗೆ ಬರ್ತಕ್ಕಂಥ ಸರದಿಯನ್ನು ರಂಗಪ್ಪ ವಂಶದವ್ರಿಗೆ ಕೊಡಲಿಕ್ಕೆ ಆದೇಶ ಮಾಡುವ ಸ್ಥಿತಿಯಲ್ಲಿದೆ. ಅದನ್ನು ಅನ್ಯಾಯವಾಗ್ತಾಯಿದೆ. ಆ ಅನ್ಯಾಯವನ್ನು ಎದುರಿಸಿ ನಮಗೆ ನರಸಪ್ಪ ವಂಶದವರಿಗೆ ನ್ಯಾಯ ದೊರಕಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಆಗ್ಬೋದಿತ್ತು, ಅವರು ಬರ್ತಾ ಇಲ್ವಲ್ಲ, ಬಗೆಹರಿಸ್ಕೊಳ್ಳೋಕ್ಕೆ ನಾವು ಕೂತ್ಕೊಂಡು ಮಾತಾಡೋಕ್ಕೆ ಅವ್ರು ಮುಂದೆ ಬರ್ತಾ ಇರಲಿಲ್ಲ. ಅವ್ರು ರಾಜಕೀಯಗಳು ಮಾಡಿ ನಮ್ಮ ಕೈಲಿ ಆಗೋದು ನಾವು ಮಾಡ್ಕೊಳ್ತೀವಿ, ನಿಮ್ಮ ಕೈಲಾಗೋದು ನೀವು ಮಾಡ್ಕೊಳ್ಳಿ ಅಂತ ರಾಜಕೀಯ ಮಾಡ್ತಾಯಿದ್ದಾರೆ ಸರ್.
ಆದ ಕಾರಣ ನಾವು ನಿಮ್ಮನ್ನು ಕರೆಸಿ ನಿಮ್ಮ ಮುಖಾಂತರ ಚಾನಲ್ಗೆ ತಿಳಿಸೋಣ ಅಂತ ನಾವು ಯೋಚನೆ ಮಾಡಿದ್ದೀವಿ. ಇದರಿಂದ ನಾವು ತುಂಬ ಸಮಸ್ಯೆ ಬರ್ತಾಯಿದೆ. ಸರ್ದಿ ಪ್ರಕಾರ ಅವರವ್ರ ಸರ್ದಿ ಅವ್ರು ಮಾಡ್ಕೊಂಡು ಹೋದರೆ ಯಾವ ಸಮಸ್ಯೆನೂ ಇಲ್ಲ. ಯಾರು ಸರ್ದಿ ಬಂದ್ರೂ ಇಲ್ಲಿ ಕಿರುಕುಳ ಕೊಡೋರು ಮನು ಅಂಥವರು ಯಾರಿಗೆ ಬರಬೇಕಾದ್ರೂ ಅರ್ಜಿ ಕೊಡೋದು, ರಾಜಕೀಯ ನಾಯಕರನ್ನ ಹಿಡ್ಕೊಳ್ಳೋದು, ಆ ತಾಲೂಕು ಆಫೀಸಲ್ಲಿ ಓಡಾಡಿಕೊಂಡು DC ಆಫೀಸಲ್ಲಿ ಓಡಾಡಿಕೊಂಡು ಅವ್ರ ಹೆಸರಿಗೆ ಮಾಡಿಸ್ಕೊಳ್ಳೋ ಅನ್ಯಾಯವಾಗಿ ರಾಜಕೀಯ ಮಾಡಿ ಅವ್ರ ಹೆಸರಿಗೇ ಮಾಡಿಸ್ಕೊಳ್ತಾ ಇದ್ದಾರೆ. ಆದ ಕಾರಣ ಈ ಅನ್ಯಾಯವನ್ನು ತಡೆಗಟ್ಟಿ ನ್ಯಾಯ ದೊರಕಿಸಬೇಕೆಂದು ನಾವು ವಿನಂತಿಸಿಕೊಳ್ಳುತ್ತೇವೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.